난 모를 거야. 아마 날 모를 거야. 웃고 있는 내 모습은 진짜가 아니야. 나 자신이 미워서 한참을 울었어. 그래야 기분이 나. ಸೊ ಹೆಣ್ಗಾಯಿಗೆ ನಾವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ನಾನು ಕಡಲೆ ಬೀಜ ಎಳ್ಳು ಮೂರನ್ನು ಸಪ್ರೇಟಾಗಿ ಸ್ವಲ್ಪ ಹುರಿದು ಬೆಚ್ಚಗೆ ಮಾಡಿಕೊಂಡು ಅದನ್ನು ತಣ್ಣಗಾಗೋಕ್ಕೆ ಬಿಟ್ಟು ಅದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ. ಸೊ ಅದು ಫೈನ್ ಪೇಸ್ಟ್ ಆಗಬೇಕು. ಸೊ ಮೇನ್ ಇಂಗ್ರೀಡಿಯೆಂಟ್ ಇದು ಕಡಲೆ ಬೀಜ 1 ಬೌಲ್, ಕಡಲೆ 1 ಬೌಲ್, ಎಳ್ಳು 1 ಸ್ಪೂನ್ ತೊಗೊಂಡ್ರೆ ಸಾಕು. ಸೊ ಅದನ್ನು ಸಪ್ರೇಟಾಗಿ ಪೌಡರ್ ಮಾಡ್ಕೊಳ್ಬೇಕು. ಅದಾದಮೇಲೆ ಇನ್ನೊಂದು ಪೇಸ್ಟ್, ಅದು ಈರುಳ್ಳಿ, ಸಾರಿನ ಪುಡಿ ಪ್ಲಸ್ ಕಾಯಿ ಅದ್ರ ಪೇಸ್ಟು ಮಾಡಿಕೊಂಡು ಪೌಡರ್ ಪ್ಲಸ್ ಪೇಸ್ಟ್ ಎರಡೂ ಮಿಕ್ಸ್ ಮಾಡ್ಕೊಬೇಕು. ಸೊ ಆ ಮಿಕ್ಸ್ಚರ್ಗೆ ನಾವು ಹುಣಸೆಹಣ್ಣು ಮತ್ತು ಬೆಲ್ಲ ಅದನ್ನು ಬಿಸಿನೀರಲ್ಲಿ ನೆನೆಸಿಟ್ಟು ಅದ್ರ ನೀರು ಕೂಡ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಇಷ್ಟು ಆ್ಯಡ್ ಮಾಡಿ, ಇಫ್ ಯು ವಾಂಟ್ ಯು ಕ್ಯಾನ್ ಆ್ಯಡ್ ಸಾಲ್ಟ್ ಅಟ್ ದಿಸ್ ಟೈಮ್, ಅವ್ರು ನೀವು ಕುಕ್ ಮಾಡಬೇಕಾದ್ರೂ ಆ್ಯಡ್ ಮಾಡಿ. ಈಗಲೇ ಮಾಡಿದ್ರೆ ಸೊ ಅದು ನಾವು ಬದನೆಕಾಯಿ ಅದು ಪೇಸ್ಟ್ ಎಲ್ಲ ಹಾಕಿದಾಗ ಅದು ಉಪ್ಪನ್ನ ಕ್ಲೀನಾಗಿ ಎಳ್ಕೊಂಡು ನೀಟಾಗಿ ಆಗುತ್ತೆ. ಸೊ ನಾವು ಈಗಲೇ ಆ್ಯಡ್ ಮಾಡಿದ್ವಿ. ಸೊ ಒನ್ಸ್ ಇಟ್ಸ್ ಡನ್, ನೀವು ಬದನೆಕಾಯಿ ಒಳಗಡೆ ಅದನ್ನು ಸ್ಟಫ್ ಮಾಡಿ ಎಲ್ಲ ಬದನೆಕಾಯಿಗೂ ಹಾಕಿಡ್ಬೋದು. ಸೊ ಒನ್ಸ್ ಇಟ್ಸ್ ಡನ್, ಒಗ್ಗರಣೆ ಹಾಕ್ಕೊಳ್ಬೇಕು. ಸೊ ಸಾಸಿವೆ, ಕಡಲೆಬೇಳೆ ನಿಮ್ಗೆ ಅದನ್ನೆಲ್ಲ ಬೇಕಿದ್ರೆ ಹಾಕ್ಕೊಳ್ಬೋದು. ನಾನು ಸಾಸಿವೆ ಕರಿಬೇವು ಹಾಕ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಸ್ಟಫ್ ಮಾಡಿದ ಬದನೆಕಾಯಿ ಏನಿತ್ತು ಅದನ್ನೆಲ್ಲ ಒಂದೊಂದಾಗಿ ಇಟ್ಕೊಳ್ತೀನಿ. ಅದೊಂದು ಸ್ವಲ್ಪ ಎಣ್ಣೆಲಿ ಫ್ರೈ ಆಗ್ತಿದ್ದಂಗೆ ಅದಕ್ಕೆ ಉಳಿದಿದ್ದ ಮಸಾಲ ಪ್ಲಸ್ ಸ್ವಲ್ಪ ನೀರು ಹಾಕ್ಕೊಳ್ತೀವಿ. ಬಿಕಾಸ್ ಬದನೆಕಾಯಿ ನೀಟಾಗಿ ಬೇಯಬೇಕು, ಇಲ್ಲಾಂದರೆ ತುಕಾರಾಮ್ ಚೆನ್ನಾಗಿರಲ್ಲ. ಸೊ ಒನ್ಸ್ ಅದು ಅದನ್ನು ಸೈಡಲ್ಲಿ ಇನ್ನೊಂದು ಸೊ ಇವತ್ತು ಚಪಾತಿ ಮಾಡ್ತಿರೋದ್ರಿಂದ ಚಪಾತಿ ಮಾಡಿ ಬದನೆಕಾಯಿ ಹೆಣ್ಗಾಯಿನೂ ಆಗಿತ್ತು. ಸೊ ತಿಂದ್ವಿ, ಟೇಸ್ಟ್ ಆ್ಯಕ್ಚುಲಿ ಚೆನ್ನಾಗಿತ್ತು. ಐ ಥಿಂಕ್ ಯು ಗೈಸ್ ಶುಡ್ ಟ್ರೈ ದಿಸ್. ಸೊ ಅದಾದಮೇಲೆ ಸಮ್ಮರ್ ಕ್ಯಾಂಪ್ ಇತ್ತು. ಸಮ್ಮರ್ ಕ್ಯಾಂಪಲ್ಲಿ ಇವತ್ತು ಬಾಟಲ್ ಪೇಂಟಿಂಗ್ ಇತ್ತು. ಸೊ ಸಿಂಪಲ್ ಕಲರಿಂಗ್ ಮಾಡಿಸಿದ್ದೆ ಆ್ಯಂಡ್ ಐ ಆಮ್ ಎಂಜಾಯಿಂಗ್ ಇಟ್.